ನಮಸ್ಕಾರ ಕರ್ನಾಟಕ ಹಾಗೂ ನಮ್ಮ ಬೆಂಗಳೂರಿಗೆ ಮತ್ತು ಎಕ್ಸ್ಪ್ರೆಸಿವ್ ಬೆಂಗಳೂರಲ್ಲಿರುವಂಥ ನಮ್ಮ ಉತ್ತರ ಕರ್ನಾಟಕ ಡ್ರೈವರ್ಸ್ಗೆ ಮತ್ತು ಊರಲ್ಲಿರುವಂಥ ನಮ್ಮ ಹಾವೇರಿ ಜಿಲ್ಲೆದವ್ರಿಗೆ ಎಲ್ಲರಿಗೂ ಇವತ್ತಿನ ಬೆಳಗಿನ ಶುಭೋದಯ. ವಿಷಯ ಏನಪ್ಪ ಅಂದರೆ ನಿನ್ನೆ ಲಾಗ್ ಮಾಡಿರಲಿಲ್ಲ, ಹಂಗೆ ಚಿಕ್ಕದೊಂದು ವಿಡಿಯೋ ಮಾಡಿ ಹಾಕಿದೆ. ಬಟ್ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಇದ್ದೆ, ಸ್ನಾನ ಮಾಡಿ ಫ್ರೆಶ್ ಆಗಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಗಾಡಿನ ಬೇರೆ ಕಡೆಯಿಂದ ಇಲ್ಲಿ ಕ್ಲೀನ್ ಮಾಡಿಸಿದೆ. ಒಬ್ಬ ಹಿಂದಿ ಬ್ರದರ್ಸು ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಡೋಕ್ಕೆ ಒಳಗಡೆ ಮತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಟ್ಟ. ತುಂಬ ಗಲೀಜಾಗಿತ್ತು, ಒಂದು 4-5 ದಿವಸ ಆಗಿತ್ತು ಗಾಡಿನ ಕ್ಲೀನ್ ಮಾಡಿರಲಿಲ್ಲ. ಹಂಗಾಗಿ 120 ರೂಪಾಯಿ ತೊಗೊಂಡ. ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ, ಹೊರಗಡೆನೂ ಎಲ್ಲ ಫುಲ್ ಫ್ರೆಶ್ ಆಗಿದೆ. ಗಾಡಿನೂ ಫ್ರೆಶ್ ಆಗಿದೆ, ನಾನು ಫ್ರೆಶ್ ಆಗಿದ್ದೀನಿ. ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ಅರ್ನಿಂಗ್ಸು ಹೆಂಗೆ ಆಗುತ್ತೆ ಏನೋ. ನಿನ್ನೆ ಲಾಗ್ ಮಾಡೋಕ್ಕಾಗಲಿಲ್ಲ, ಒಂದು ಸಣ್ಣ ವೀಡಿಯೋನ ಹಾಕಿದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರೆ ಹೀಗೆ ವಿಡಿಯೋ ಮಾಡ್ತಾ ಹೋಗ್ತಿರ್ತೀನಿ. ನೋಡಿ, ಆದಷ್ಟು ಬೇಗ ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಖಂಡಿತವಾಗಿ ನಾನು ಡೈಲಿ ವಿಡಿಯೋ ಮಾಡ್ತಾ ಹೋಗ್ತೀನಿ. ನಿನ್ನೆ ಲಾಸ್ಟ್ ಟ್ರಿಪ್ ಏರ್ಪೋರ್ಟಿಗೆ ಬಂದಿದ್ದೆ. ಏರ್ಪೋರ್ಟಲ್ಲಿ ಡ್ರಾಪ್ ಮಾಡಿದೆ, ಅಲ್ಲಿನೇ ಡ್ರಾಪ್ ಮಾಡಿ ಇಲ್ಲೇ ಊಟ ಮಾಡಿ ಇಲ್ಲೇ ಮಲ್ಕೊಂಡೆ. ಬಟ್ ಇವಾಗ ಏರ್ಪೋರ್ಟಿನ ಹತ್ರನೇ ಇದ್ದೀನಿ. ಇದು ಏರ್ಪೋರ್ಟಿಂದ ಹೊರಗಡೆ ಬರುವಾಗ ಬೇಗೂರಿಗೆ ಹೋಗೋ ರೋಡಲ್ಲಿ ಇದ್ದೀನಿ. ಈಗ ನೋಡ್ತಾ ಇರ್ಬೇಕು, ಗಾಡಿ ಎಲ್ಲ ಹೋಗ್ತಾ ಇದೆ. ಇವಾಗ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎಲ್ಲರೂ ಟಿಫನ್ ಮಾಡ್ಕೊಂಡು ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ನೋಡಿ ಇವತ್ತಿನ ಜರ್ನಿ ಹೇಗಿರುತ್ತೆ ಅಂತ ಒಂದೊಂದು ಹೇಳ್ತಾ ಹೋಗ್ತೀನಿ. ಗಾಡಿ ಮಾತ್ರ ಚೆನ್ನಾಗಿ ತೊಳ್ಕೊಟ್ಟಿದ್ದೇನೆ, ಆಯಿತಾ? ಮತ್ತು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ನನ್ನ ರಾಜು ಕಾಗಳಿ ಕಾರ್ ಕ್ರೇಜಿ ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಎಲ್ಲರಿಗೂ ವಿಷಯ ಹೋಗುತ್ತೆ, ಎಲ್ಲರಿಗೂ ವಿಷಯ ಮುಟ್ಟುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಖಂಡಿತವಾಗ್ಲಿ ಒಂದು ಸ್ವಲ್ಪ ಬೆಳೆಸಿ ನಮ್ಮ ಉತ್ತರ ಕರ್ನಾಟಕದವ್ರನ್ನ. ದಯವಿಟ್ಟು ನೀವು ಲೈಕು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೂ ಶೇರ್ ಆದರೂ ಮಾಡಿ. ಬೇರೆದವರಾದರೂ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾರೆ. ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ನೀವು ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗಿ ವಿಡಿಯೋ ಮಾಡ್ತೀನಿ, ಓಕೆನಾ? ಸರಿ, ಇಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಬನ್ನಿ, ಹೊರಗಡೆ ಹೆಂಗೆ ಟ್ರಾಫಿಕ್ ಇದೆ ಬೇಗೂರು ರೋಡಲ್ಲಿ ನೋಡೋಣ, ತೋರಿಸ್ತೀನಿ ಒಂದು ಸರಿ. ಗಾಡಿ ಸೈಡ್ಗೆ ಹಾಕೋಗ್ಬಿಟ್ಟಿದ್ದಾನೆ. ಇದೆ ಬೇಗೂರಿಗೆ ಹೋಗೋ ರೋಡು. ಎಲ್ಲ ಗಾಡಿ ಏರ್ಪೋರ್ಟಿಂದ ಬರ್ತಾ ಇದೆ ನೋಡಿ, ಎಲ್ಲ ಲೈನಲ್ಲಿ ಏರ್ಪೋರ್ಟಿಂದ ಬರ್ತಾ ಇರೋ ಗಾಡಿ. ಹೀಗೆ ಎಲ್ಲ ಸಿಟಿ ಒಳಗಡೆ ಎಂಟ್ರ್ ಆಗ್ತವೆ. ಅಲ್ಲಿ ಟೋಲ್ ಇರುತ್ತಾ, ಟೋಲೆಲ್ಲ ತಪ್ಪಿಸಿ ಈ ಕಡೆ ಬರ್ತಾರೆ ಎಲ್ಲ. ಆ ಟೋಲಲ್ಲಿ ಯಾರೂ ಹೋಗಲ್ಲ, ಬರುವಾಗ ಟೋಲಲ್ಲಿ ಬರ್ತಾರೆ, ಹೋಗುವಾಗ ಎಲ್ಲರೂ ಟೋಲ್ ಬಿಟ್ಕೊಂಡು ಈ ಥರ ಹೋಗ್ತಾ ಇರ್ತಾರೆ. ಒಂದು ಸೈಡ್ ಅಷ್ಟೇ ಟೋಲ್ ಕೊಟ್ಟಿರ್ತಾನಲ್ಲ, ಹಾಗಾಗಿ ಎಲ್ಲರೂ ಹೋಗುವಾಗ ಈ ಕಡೆಯಿಂದನೇ ಹೋಗೋದು. ಬನ್ನಿ, ನೋಡಿದ್ರಲ್ಲ, ನೋಡೋಣ ಇವತ್ತಿನ ಜರ್ನಿ ಹೇಗಾಗುತ್ತೆ ಏನೋ. ಇಲ್ಲೇ ಟಿಫನ್ ಮಾಡ್ಕೊಂಡು ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ನೋಡಿ, ನಮ್ಮ ಯಾತ್ರಿ ಸ್ಟಾರ್ಟ್ ಆಗಿ ನಿಂತಿದೆ. ನಮ್ಮ ಯಾತ್ರಿ ಇದು ಪರವಾಗಿಲ್ಲ, ಗಾಡಿ ಕ್ಲೀನಾಗಿ ಮಾಡಿದ್ದಾನೆ. ನಾವು ಕೂಡ ಹಾಗೆ ಫ್ರೆಶ್ ಆಗಿದ್ದೀವಿ. ನೋಡೋಣ ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊದಲು ಡೀಸೆಲ್ ಹಾಕ್ಸ್ಕೊಂಬಿಡೋಣ. ಯಾಕೋ ಡೀಸೆಲ್ಲು ಕಡಿಮೆ ಹೋಗ್ತಾ ಇದೆ ಮರ. ಹಿಂಗೆ ಹೋಗಲಿ. ಮೊನ್ನೆ 500 ರೂಪಾಯಿ ಹಾಕ್ಸಿದೆ, ನಿನ್ನೆ 1000 ರೂಪಾಯಿ ಹಾಕ್ಸಿದೆ. ಇವಾಗ ಇನ್ನೂ ಡೀಸೆಲ್ ಇದೆ. ಇವತ್ತು ಸಾಕು 500 ರೂಪಾಯಿ ಹಾಕ್ಸೋಣ, ಸಾಕು. ಇಷ್ಟೇ, ಡೈಲಿ 600-700 ರೂಪಾಯಿ ಡೀಸೆಲ್ ಹೋದರೆ ಸಾಕು ನಮಗೆ, ಚೆನ್ನಾಗಿ ಅರ್ನಿಂಗ್ ಆಗುತ್ತೆ. ನೋಡೋಣ ಏನು. ಮೊದಲೆಲ್ಲ ಜಾಸ್ತಿ ಟ್ರಾಫಿಕಲ್ಲಿ ಸಿಕ್ಕಂತಿದೆ, ಇವಾಗ ಟ್ರಾಫಿಕಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಹೋಗೋದು, ಹಾಗಾಗಿ ಡೀಸೆಲ್ ಸೇವ್ ಆಗ್ತಾಯಿದೆ. ನೋಡೋಣ ಹೆಂಗಾಗುತ್ತೆ ಏನೋ. ಡೀಸೆಲ್ ಹಾಕ್ಸ್ಕೊಳ್ಳೋಣ ಇರಿ ಮೊದಲು. ಅಣ್ಣ,
ವೈಟ್ ಶರ್ಟು ಇಲ್ಲ ಅಂದರೆ ನಡೆಯಲ್ಲ ಬೆಂಗಳೂರಲ್ಲಿ. ಏನು ಮಾಡೋಣ, ವೈಟ್ ಶರ್ಟ್ ನೋಡಿದ್ರೆ ಬೇಗ ಕೊಳೆ ಹಾಕ್ಬಿಡುತ್ತೆ. ಅದಕ್ಕೆ ಏನು ಮಾಡೋಣ, ಒಂದು 5-6 ಶರ್ಟ್ ಇಟ್ಕೊಂಬಂದ್ಬಿಟ್ಟಿದ್ದೀನಿ. 520 520. ಹೌದಾ, ಕೊಡಿ ಇಲ್ಲಿ ಅದು. ಹಂಗಾದ್ರೆ ಅದು ಕೊಡು, 505 ಹಾಕು. ಇಲ್ಲೇ ಲ್ಯಾಂಡ್ರಿ ಇದೆ, ಬೇಕಾದರೆ ನಾವು ಕೊಟ್ಟರೆ ಕಳ್ಕೊಡ್ತಾರೆ. ಒಂದು ಶರ್ಟಿಗೆ ಒಂದು ಪ್ಯಾಂಟಿಗೆ 60 ರೂಪಾಯಿನ ತೊಗೊತಾರೆ. ಒಂದು ಪ್ಯಾಂಟು ಒಂದು ಶರ್ಟಿಗೆ ಕೊಟ್ಬಿಟ್ಟು ತೋರಿಸೋದು. ಎಲ್ಲ ದುಡ್ಡಿದ್ರೆ ಬೆಂಗಳೂರು ಗೊತ್ತಿರುತ್ತೆ ಎಲ್ರಿಗೂ ಹೆಂಗೆ ಅಂತ. ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತೀನಿ ಡೈಲಿ. ಹಿಂಗೆ 600-700 ರೂಪಾಯಿ ಡೀಸೆಲ್ ಹೋದರೆ ಸಾಕು, ಆರಾಮಾಗಿ ಅಮೌಂಟ್ ಸೇವ್ ಮಾಡ್ಕೊತ ಹೋಗ್ಬೋದು. ಇಲ್ಲಿ ವೈಟ್ ಶರ್ಟ್ ಬಿಟ್ಟು ಬೇರೆ ಏನಾದರೂ ಹಾಕ್ಕೊಂಬಿಟ್ರೆ ಪೊಲೀಸರು ಎಲ್ಲರೂ ಸಿಕ್ಕೊಂಡ್ರೆ ಮುಗೀತು, ಫೈನ್ ಗ್ಯಾರಂಟಿ. ಅದಕ್ಕೆ ಸುಮ್ಮನೆ ಯಾಕೆ ಅಂತ ವೈಟ್ ಶರ್ಟೇ ಹಾಕ್ಕೊಂಡು ಹೊರಿಸ್ಕೋಬೇಕು. ವೈಟ್ ಶರ್ಟ್ ಬೇಕೇ ಬೇಕು ಇಲ್ಲಿ. ಸರಿ ಆಯಿತು, ಸ್ಟಾರ್ಟ್ ಮಾಡೋಣ ಡ್ಯೂಟಿನ. ಡೀಸೆಲ್ ಹಾಕ್ಸ್ಕೊಂಡೆ. ಏನಪ್ಪ ಇವತ್ತು ನಿನ್ನೆ ಏರ್ಪೋರ್ಟಿಗೆ ನೈಟ್ ಬಂದೆ. ಏನೋ ಸ್ನಾನಗಿನ ಮಾಡ್ಬೋದು, ಗಾಡಿನ ಕ್ಲೀನ್, ಬೆಳಗ್ಗೆ ಅಂದ್ಕೊಂಡಂಗೆ ಎಲ್ಲ ಕರೆಕ್ಟಾಗಿ ಆಯಿತು. ಬಟ್ ಡ್ಯೂಟಿನೇ ಕೊಟ್ಟಿಂದ ಆ ಕಡೆ ಡ್ಯೂಟಿ ಸಿಗಲ್ಲ ಜಾಸ್ತಿ ಅಂತ. ಬಟ್ ಆದ್ರೂ ನಂದು ಆಗಬೇಕು, ಸ್ನಾನಗಿನೆಲ್ಲ ಮಾಡಬೇಕು ಅಂತ. ಬಟ್ ಏರ್ಪೋರ್ಟ್ ಒಳಗಡೆ ಡ್ಯೂಟಿ ಕೊಡ್ತಾರೆ, ಅದು ಕ್ಯೂನಲ್ಲೇ ಹಾಕ್ಬೇಕು. ಆಮೇಲೆ ಡ್ಯೂಟಿ ಎತ್ಕೊಂಡು ಬರ್ಬೇಕು, ರೇಟಿಗೆ ಚೆನ್ನಾಗಿ ಕೊಡಲ್ಲ ಅಂತ. ಹಂಗಾಗಿ ನಾನು ಡ್ರಾಪ್ ಮಾಡ್ತೀನಿ. ಹೊರಗಡೆ ಬಂದೆ, ಅದಕ್ಕೆ ನೋಡ್ತಾ ಇದ್ದೀನಿ. ಇವಾಗ ಟೈಮ್ ಬೇರೆ ಏನು ಮಾಡೋಣ, ಅದಕ್ಕೆ ಇನ್ನೊಂದು ಸ್ವಲ್ಪ ಮುಂದೆ ಒಂದು 8 ಕಿಲೋಮೀಟ್ರ್ ಮುಂದೆ ಬಂದ್ರೂ ಡ್ಯೂಟಿ ಸಿಗ್ತಾ ಇಲ್ಲ. ಟೈಮ್ ಬೇರೆ 8:30 ಮುಗಿದ್ಬಿಡುತ್ತೆ. ಊಬರಲ್ಲಿ ಬರ್ತಾ ಇಲ್ಲ, ರ್ಯಾಪಿಡೋದಲ್ಲಿ ಬರ್ತಾ ಇಲ್ಲ. ನೋಡೋಣ, ಇನ್ನೊಂದು 10-15 ನಿಮಿಷ ವೇಟ್ ಮಾಡಿ ಮತ್ತೆ ಒಳಗಡೆ ಹೋಗೋಣ. ಡ್ಯೂಟಿ ಸಿಗಲ್ಲ ಅಂತ ಹೇಳ್ತಾ ಇದ್ರು, ನನಗೂ ಅಷ್ಟು ಗೊತ್ತಿಲ್ಲ. ಏನಾದರೂ ಒಂದು ಸ್ವಲ್ಪ ಸಲಹೆ ಕೊಡಿ. ಯಾವ ಏರಿಯಾದಲ್ಲಿ ಚೆನ್ನಾಗಿ ಇಷ್ಟೊತ್ತವರೆಗೂ ಕಾದಿದ್ದಕ್ಕೆ ಇವಾಗ ಒಂದು ಡ್ಯೂಟಿ ಕೊಟ್ಟ. ಬಂದೀನಿ ಅಪಾರ್ಟ್ಮೆಂಟ್ಗೆ. ಅದು ಎಷ್ಟು 5 ಕಿಲೋಮೀಟ್ರ್ ಪಿಕಪ್ ಇತ್ತು, 5 ಕಿಲೋಮೀಟ್ರ್ ಪಿಕಪ್ ಇತ್ತು. ಅದಕ್ಕೆ ಫೋನ್ ಮಾಡಿ ಕೇಳಿದೆ, ಕ್ಯಾನ್ಸಲ್ ಮಾಡ್ತೀರಾ ಅಂದರೆ ನಾನು ಬರೋಲ್ಲ, ನೀವು ವೇಟ್ ಮಾಡ್ತೀನಿ ಅಂದರೆ ಬರ್ತೀನಿ ಅಂತ ಕೇಳಿದೆ. ಇಲ್ಲ ವೇಟ್ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ರು. ಬಂದೆ, ಇವಾಗ ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೀನಿ. ಬಟ್ ಏನು ಮಾಡೋಣ, 9 ಕಾಲ ಆಯಿತು ಇವಾಗ ಡ್ಯೂಟಿ ಬಿದ್ದು. 9 ಕಾಲ ಆಯಿತು ನೋಡಿ. ಒಂದು ಯಾವುದೋ ಹೊಸ ಮನೆ ಪೂಜೆ ಇದೆ, ಇಲ್ಲಿದ್ದಾರೆ ಇವರೆಲ್ಲ. ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಮತ್ತೇನಂತೀರಿ ಉತ್ತರ ಕರ್ನಾಟಕದ ಮಂದಿ ಎಲ್ಲರೂ? ಇವಾಗ ಜಸ್ಟ್ 3 ಟ್ರಿಪ್ಪು ಡ್ರಾಪ್ ಆಯಿತು. ಇವಾಗ ಟೈಮು ಎಷ್ಟು 12:25. ಬೆಳಗ್ಗೆ ಬೇಗ ಸ್ಟಾರ್ಟ್ ಆಗಿದ್ರೆ ಒಂದು 4 ಟ್ರಿಪ್ ಆಗ್ತಿತ್ತು. ಏನು ಮಾಡೋಣ, ಆಯಿತು 3 ಟ್ರಿಪ್ಪಿಗೆ ಇಷ್ಟೊತ್ತಾಯಿತು. 12
ಸ್ಟಾರ್ಟ್ ಆಗೋದೇ ಎಷ್ಟು 9 ಗಂಟೆ ಮೇಲೆ 9:15 ಆಗಿತ್ತು, ಆವಾಗಲೇ ಸ್ಟಾರ್ಟ್ ಮಾಡಿದೆ. ಹಾಗಾಗಿ 12:25 ಹೀಗಾಗಿ 3 ಟ್ರಿಪ್ ಆಯಿತು. ಒಂದು 2 ದೊಡ್ಡದಾಯಿತು, ಒಂದು ಸಣ್ಣದು ಆಯಿತು. ಸರಿ ಇರಲಿ, ನೋಡೋಣ. ಮತ್ತು ಇವಾಗ ಊಟ ಮಾಡಿ ಆರಾಮ್ ರೆಸ್ಟ್ ಮಾಡಿ ಸಾಯಂಕಾಲ 3-4 ಗಂಟೆ 3ರಿಂದ 4 ಗಂಟೆಯಿಂದ ಸ್ಟಾರ್ಟ್ ಮಾಡೋಣ. ಯಾಕೆ ಬೆಳಗ್ಗೆನೇ ಲೇಟ್ ಆಗಿತ್ತಲ್ಲ, ಒಂದು 3 ಗಂಟೆಗೆ ಟ್ರೈ ಮಾಡ್ತೀನಿ. 3 ಗಂಟೆ ಆಯ್ತಿಲ್ಲ, 4 ಗಂಟೆಯಿಂದ ಸ್ಟಾರ್ಟ್ ಮಾಡೋಣ. ಈಗ ಊಟ ಮಾಡಿ ಫ್ರೆಶ್ ಮಾಡೋಣ. ಎಲ್ಲರೂ ಕಂಟಿನ್ಯೂ ಆಗಿ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡ್ದೇ ಎಲ್ಲರೂ ಕರೆಕ್ಟಾಗಿ ವಿಡಿಯೋ ನೋಡಿದರೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಬಟ್ ಸ್ಕಿಪ್ ಮಾಡಿ ನೋಡಿದರೆ ನಿಮಗೂ ಅರ್ಥ ಆಗೋಲ್ಲ. ಸರಿನಾ? ಓಕೆ, ಇವಾಗ ಊಟ ಮಾಡಿ ರೆಸ್ಟ್ ಮಾಡೋಣ. ಮತ್ತು ಸಾಯಂಕಾಲ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಅವಾಗನೇ ಹೇಳ್ತೀನಿ, ಲಾಸ್ಟಿಗೆ ಹೇಳ್ತೀನಿ ಎಲ್ಲ ಅರ್ನಿಂಗ್ಸ್ ಇವತ್ತಿಂದ ಎಷ್ಟಾಗಿದೆ ಅಂತ. ಓಕೆನಾ? ಬಾಯ್. ಏನು ಗುರು, ಇವತ್ತು ಬರೀ ಟೈಮ್ ವೇಸ್ಟ್ ಮಾಡೋದಾಗೈತಿ, ಟೈಮ್ ಪಾಸ್ ಮಾಡೋದಾಗೈತಲ್ಲಪ್ಪ. ಏನು ಮಾಡೋದು? 4:45 ಆಯ್ತು ನೋಡಪ್ಪ. 12:45ಗೆ ಗಾಡಿ ಸ್ಟಾಪ್ ಮಾಡ್ದಾನ. 4:45 ಗಾಡಿ ತೆಗ್ದೀನಿ. ಇವಾಗ ಒಂದು ಡ್ಯೂಟಿ ಬಿದ್ದೈತಿ ಇಲ್ಲೇ MNC ಕಂಪ್ನಿಯಿಂದ. ನೋಡೋಣ ಏನು ಎಷ್ಟು ಟೈಮ್ ಪಾಸ ಭಾಳ ಮಾಡೋದಾಗೈತಿ. ಆಗೋಣ, ಆರಾಮಾಗಿ ಡ್ಯೂಟಿ ಮಾಡೋಣ. ಮತ್ತೇನೈತಿ, ಮಧ್ಯಾಹ್ನ ಊಟ ಮಾಡಿ ಗಾಡಿಯಾಗ ರೆಸ್ಟ್ ಮಾಡಿದೆ. ಅಲ್ಲಿಂದ ಹಿಡಿದು 4:45 ಆಗಿದೆ ಇವಾಗ ಟೈಮ್. ಇವಾಗ ತಗೊಂಡು ಡ್ಯೂಟಿ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿರಿ. ನೋಡೋಣ ಎಲ್ಲಿ ಡ್ರಾಪ್ ಐತೆ ಏನೋ. ಇಲ್ಲೇ ಒಂದು 10-12 ಕಿಲೋಮೀಟ್ರ್ ಆಯಿತು, ತೋರ್ಸಂಗಾಯ್ತು. ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿ ಮತ್ತು ಸಿಗೋಣ. ನೋಡೋಣ ಲಾಸ್ಟಿಗೆ ಅರ್ನಿಂಗ್ ಎಷ್ಟಾಗುತ್ತೆ ಏನು ಇವತ್ತಿಂದು ಅಂತ ಹೇಳ್ತೀನಿ. ಭಾಳ ಟೈಮ್ ಪಾಸ್ ಮಾಡೀನಿ ಇವತ್ತು. ಬೆಳಗ್ಗಿನ ಹಂಗೆ ಆಗೈತಿ. ಆಮ್ಯಾಕೆ ಮಧ್ಯಾಹ್ನ ಒಂದು 3 ಡ್ಯೂಟಿ ಮಾಡಿ ಬಿದ್ದುಬಿಟ್ಟೆ. ಇವಾಗ ನೋಡಿದ್ರೆ ಟೈಮ್ ಆಲೆ 4:45. ಈ ಕವರ್ ಇರೋದು ಇನ್ನೊಂದು 2-3 ತಾಸು. ನೋಡೋಣ ಎಷ್ಟೆಷ್ಟಾಗುತ್ತೆ ಅರ್ನಿಂಗ್ಸ್. ಆದರೂ ನನ್ನ ಟಾರ್ಗೆಟ್ ಬಿಡೋಲ್ಲ, ರೀಚ್ ಮಾಡೇ ತೀರ್ತೀನಿ. ನನ್ನ ಟಾರ್ಗೆಟ್ ಇರೋದೇ 3,000 ಮಾಡ್ಬೇಕಾದ್ರೆ. ಮತ್ತು ಹೆಂಗಾರ ಮಾಡಿ ಬಿಡೋಲ್ಲ. 2 ತಾಸಾರ ಇರಲಿ 3 ತಾಸಾರ ಇರಲಿ, ಒಟ್ಟು 3,000 ಮಾಡೋದೇ. ಸರಿ ಆಯಿತು, ನೋಡೋಣ. ಪಿಕಪ್ ಪಾಯಿಂಟಿಗೆ ಬಂದೆ. ಸರಿ, ಸಿಗ್ತಾನೆ ಮತ್ತೆ. ಇದು ನೋಡಿ ಸ್ನೇಹಿತರೆ, ಗುರುವಾರದ ಅರ್ನಿಂಗ್ಸು 2,478 ರೂಪಾಯಿ ಆಗೈತೆ ಊಬರಲ್ಲಿ. ಮತ್ತು ಇವತ್ತಿಂದ ಏನು ಬ್ಯಾಡ ಸಂಗತಿ ಅಂದರೆ ಬೈಕ್ ಟ್ಯಾಕ್ಸಿ ಒಂದು ಸ್ಟಾರ್ಟ್ ಆಗಿದೆ ಇವತ್ತಿಂದ. ಇರಲಿ, ನೋಡೋಣ ಏನೇನಾಗುತ್ತೆ ಮುಂದೆ ಹೇಳ್ತಾ ಹೋಗ್ತೀನಿ. ಇದು ಊಬರ್ದಾಯಿತು. ಇದು ರ್ಯಾಪಿಡೋದು 225 ರೂಪಾಯಿ. ಮತ್ತು ಇದು ನಮ್ಮ ಹತ್ರ ಇದು 335. ಇಷ್ಟು ಅರ್ನಿಂಗ್ಸ್ ಆಗಿದೆ ಇವತ್ತು ನಮ್ಮದು. ಇದು ಫುಲ್ಲು ಟೋಟಲ್ ಅಮೌಂಟ್ ಮಾಡಿ ಹೇಳ್ತಿದ್ದೀನಿ ನೋಡಿ. ಎಷ್ಟಾಗೈತಪ್ಪ ಅಂದರೆ 2,047 ಇಷ್ಟ ಆಗಿದೆ ನೋಡಿರಿ. ಟೋಟಲ್ಲು 3,038 ರೂಪಾಯಿ, ಅಂದರೆ 3,038 ರೂಪಾಯಿ ಆಗೈತೆ ಅರ್ನಿಂಗ್ಸು. ಇವತ್ತು ಟೈಮ್ ವೇಸ್ಟ್ ಮಾಡಿದ್ದಕ್ಕೆ 1 ತಾಸು ಲೇಟಾಗಿ ಡ್ಯೂಟಿ ಮಾಡೋ ಟೈಮ್ ಆಯಿತು. 10:45 11 ಗಂಟೆವರೆಗೆ ಮಾಡಿದೆ ಡ್ಯೂಟಿನ. ಸರಿ ಇರಲಿ, ಏನಾಗಲ್ಲ. ಡ್ಯೂಟಿ ಅಂತ ಮುಗೀತು. 3,038 ರೂಪಾಯಿ ಅಂತೂ ಆಗಿದೆ. 150 ರೂಪಾಯಿ ಬ್ಯಾಗ್ ಕುಳಿತಿತ್ತು. ಇವತ್ತಂತೂ ಕಂಪ್ಲೀಟ್ ಮಾಡಿ 3,000 ಟಾರ್ಗೆಟ್ ಮಾಡ್ತಿದ್ದೀನಿ. ಓಕೆ ಇರಲಿ. ಇನ್ನೊಂದು ದುಃಖದ ವಿಷಯ ಏನಂದರೆ ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಆಗಿದಂತೆ. ನಾಳೆ ನೋಡೋಣ ಏನಂತ.